ಕಂಬನಿ ಕಾದಂಬರಿಯ ಮತ್ತೊಂದು ಮುಖಪುಟಕ್ಕೆ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ಚಿನ್ನ ಮನುಷ್ಯನಿಗೆ ಅತ್ಯಂತ ಪ್ರಿಯವಾದ ಧಾತುವಾಗಿದೆ. ಅದರಂತೆ ಅಮೂಲ್ಯ ಕೂಡ. ಹಾಗೆ ಚಿನ್ನದ ಮೇಲೆ ಮಹಿಳೆಯರಲ್ಲಿ ಅಗಾಧವಾದ ವ್ಯಾಮೋಹ ಕಂಡುಬರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಅಂತಹ ಒಂದು ಕಲ್ಲು ಸಿಕ್ಕಿದರೆ ಅದನ್ನು ಮುಟ್ಟಿದ ಮೇಲೆ ಕಬ್ಬಿಣವು ಚಿನ್ನವಾಗುತ್ತದೆ ಎಂದರೆ ನಮಗೆಲ್ಲ ಏನೆನಿಸಬೇಡ. ಹೌದು ವೀಕ್ಷಕರೇ, ಅಂತಹ ಒಂದು ಕಲ್ಲು ಪಾರಸ್ ಸ್ಟೋನ್ ಎಂದು ಕರೆಯುತ್ತಾರೆ. ಬಹುಶಃ ನೀವು ಕೂಡ ಅದರ ಹೆಸರನ್ನು ಕೇಳಿರಬಹುದು. ಪಾರಸ್ ಕಲ್ಲಿನ ಬಗ್ಗೆ ಅನೇಕ ಕಥೆಗಳು ಮತ್ತು ಮಾತುಕತೆಗಳು ಇವೆ. ವಾಸ್ತವವೆಂದರೆ ಅದನ್ನು ನೋಡಿದ ಮತ್ತು ಬಳಸಿದ ಜನರು ಇಲ್ಲಿಯವರೆಗೆ ಕಂಡು ಬಂದಿಲ್ಲ. ಆದರೆ ಅದರ ಇರುವಿಕೆಯ ಬಗ್ಗೆ ಅನೇಕ ಕಥೆಗಳಿವೆ. ಆ ಕಥೆಗಳನ್ನು ಇಂದಿನ ವಿಡಿಯೋದಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಏಕೆಂದರೆ ಇಂದಿನ ಕಥೆ ತುಂಬ ಕುತೂಹಲ ಮತ್ತು ಆಸಕ್ತಿದಾಯಕವಾದ ಆ ನಿಗೂಢ ಪಾರಸ್ ಕಲ್ಲಿನ ಬಗ್ಗೆ ಹೇಳಲಾಗುತ್ತದೆ. ವೀಕ್ಷಕರೇ, ಈ ಕಲ್ಲನ್ನು ಪಡೆದ ಯಾವುದೇ ವ್ಯಕ್ತಿ ಈಗ ಈ ಜಗತ್ತಿನಲ್ಲಿ ಜೀವಂತವಾಗಿಲ್ಲ. ನಾವು ಪಾರಸ್ ಕಲ್ಲಿನ ಬಗ್ಗೆ ಮೊದಲ ಕಥೆಯನ್ನು ಮಧ್ಯಪ್ರದೇಶದ ಭೋಪಾಲ್ ಜಿಲ್ಲೆಯ ರಾಯಸೇನ್ ಕೋಟೆಯಿಂದ ತೆಗೆದುಕೊಳ್ಳುತ್ತಿದ್ದೇನೆ. ಈ ಕಲ್ಲು ರಾಯಸೇನ್ ಕೋಟೆಯ ರಾಜನ ಬಳಿ ಇತ್ತು ಮತ್ತು ಈ ಕಲ್ಲಿನ ಮೇಲೆ ಅನೇಕ ಯುದ್ಧಗಳು ನಡೆದವು ಎಂದು ಹೇಳಲಾಗುತ್ತದೆ. ಒಮ್ಮೆ ಯುದ್ಧದಲ್ಲಿ ಸೋತು ಪಾರಸ್ ಶಿಲೆಯನ್ನು ರಕ್ಷಿಸಲು ಆಗುವುದಿಲ್ಲ ಇನ್ನು ಮುಂದೆ ಎಂದು ಆ ರಾಜನಿಗೆ ಅನಿಸಿದಾಗ ಪಾರಸ್ ಕಲ್ಲನ್ನು ಕೋಟೆಯ ಕೊಳಕ್ಕೆ ಎಸೆದು ಬಿಡುತ್ತಾನೆ. ಹಾಗೆ ಆ ಮುಂದಿನ ಯುದ್ಧದಲ್ಲಿ ರಾಜನು ಸೋತು ವೀರಮರಣವನ್ನು ಪಡೆಯುತ್ತಾನೆ. ಆಗ ಮುಂದೆ ಆ ಅರಮನೆ ನಿರ್ಜನವಾಗುತ್ತದೆ. ನಂತರ ಆ ಕಲ್ಲು ಅರಮನೆಯಲ್ಲಿ ಎಲ್ಲೋ ಕಳೆದು ಹೋಗಿದೆ ಎಂದು ಹೇಳಲಾಗುತ್ತದೆ. ನಂತರ ಬಂದ ಅನೇಕ ರಾಜರು ಅರಮನೆಯನ್ನು ಅಗೆದು ಪಾರಸ್ ಕಲ್ಲನ್ನು ಹುಡುಕಲು ಪ್ರಯತ್ನಿಸಿದರು, ಆದರೆ ಅದು ಸಿಗಲಿಲ್ಲ. ಇಂದಿಗೂ ಜನರು ಆ ಚಮತ್ಕಾರಿ ಕಲ್ಲನ್ನು ಹುಡುಕಲು ರಾತ್ರಿಯ ನಂತರ ಈ ಅರಮನೆಗೆ ಭೇಟಿ ನೀಡುತ್ತಾರೆ. ಕೆಲವರು ತಂತ್ರ ಮಂತ್ರವನ್ನು ಪೂಜಿಸುತ್ತಾರೆ, ಆದರೆ ಇಲ್ಲಿಯವರೆಗೆ ಯಾರಿಗೂ ಆ ಕಲ್ಲು ಸಿಕ್ಕಿಲ್ಲ. ಕೆಲವರು ವಾಮಾಚಾರವನ್ನು ಕೂಡ ಮಾಡುತ್ತಿದ್ದಾರೆ. ಪಾರಸ್ ಕಲ್ಲಿನ ಹಿಂದೆ ಬಿದ್ದು ಕೆಲವರು ಇಲ್ಲಿಗೆ ಬಂದು ಹುಚ್ಚರು ಕೂಡ ಆಗಿ ಹೋಗಿದ್ದಾರೆ, ಏಕೆಂದರೆ ಇಲ್ಲಿ ಯಾವುದೋ ಒಂದು ಜೀವಂತ ವ್ಯಕ್ತಿ ಆ ಪಾರಸ್ ಕಲ್ಲನ್ನು ಸಂರಕ್ಷಿಸಿದ್ದಾನೆ ಎಂದು ಜನರು ಈಗಲೂ ನಂಬುತ್ತಾರೆ. ಇನ್ನು ಪಾರಸ್ ಕಲ್ಲಿನ ಎರಡನೇ ಕತೆ ಹೀಗಿದೆ ವೀಕ್ಷಕರೇ. ವಿಲ್ಲರ್ಡ್ ಟ್ರೆಂಗ್ಸ್ಟೈನ್ ಅವರು ಪಾರಸ್ ಕಲ್ಲಿನ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ. ದಿ ಎಂಪರರ್ ಆಫ್ ಇಂಡಿಯಾ ಶೀರ್ಷಿಕೆಯ ಈ ಲೇಖನ ಹೀಗೆ ಹೇಳುತ್ತದೆ: ಪಾರಸ್ ಕಲ್ಲನ್ನು ಮೊದಲು ಭಾರತದಲ್ಲಿ ಹುಲ್ಲು ಕುಯ್ಯುವವರಿಂದ ಕಂಡುಹಿಡಿಯಲಾಯಿತು ಎಂದು. ಈ ಕಥೆಯು ಮಧ್ಯಪ್ರದೇಶದ ರಾಜ್ಯದಾಗಿದ್ದು, ಒಮ್ಮೆ ಒಬ್ಬ ಮನುಷ್ಯ ಕಾಡಿನಲ್ಲಿ ಹುಲ್ಲು ಕತ್ತರಿಸಿ ಹುಲ್ಲು ಕಡಿಯುವ ಮೂಲಕ ತನ್ನ ಜೀವನ ಶೈಲಿಯನ್ನು ನಡೆಸುತ್ತಿರುತ್ತಾನೆ. ಹುಲ್ಲನ್ನು ಕತ್ತರಿಸಿ ನಂತರ ಅದನ್ನು ಮೂಟೆಗಳನ್ನು ತಯಾರಿಸಿ ದಿನವೂ ಮಾರಾಟ ಮಾಡುತ್ತಿರುತ್ತಾನೆ. ಒಂದು ದಿನ ಹೀಗೆ ಹಠಾತ್ ತಾನು ಹುಲ್ಲು ಕಡಿಯುತ್ತಿದ್ದ ಕುಡುಗೋಲು ಯಾವುದೋ ವಸ್ತುವಿಗೆ ತಾಕಿ ಸ್ವಲ್ಪ ಸಮಯದಲ್ಲಿ ಆ ಕುಡುಗೋಲು ಬಂಗಾರವಾಗುತ್ತದೆ. ಇದನ್ನು ಕಂಡ ಅವನು ಬಹಳ ಆಶ್ಚರ್ಯಪಡುತ್ತಾನೆ ಮತ್ತು ತನ್ನ ಸಹಚರರಿಗೆ ಹೇಳುತ್ತಾನೆ. ಇದ್ದಕ್ಕಿದ್ದಂತೆ ಬಿರುಗಾಳಿಯಂತೆ ಆ ವಿಷಯ ರಾಜನಿಗೆ ತಿಳಿಯುತ್ತದೆ. ರಾಜನು ಅವನನ್ನು ಜೈಲಿಗೆ ಹಾಕುತ್ತಾನೆ ಎಂದು ಹೆದರಿ ಚಿನ್ನದ ಕುಡುಗೋಲಿನೊಂದಿಗೆ ಕಬ್ಬಿಣ ತೊಡುವ ಕುಲುಮೆಯವನ ಹತ್ತಿರ ತಲುಪುತ್ತಾನೆ. ನನ್ನ ಈ ಚಿನ್ನದ ಕುಡುಗೋಲನ್ನು ತೆಗೆದುಕೊಂಡು ಕಬ್ಬಿಣದ ಕುಡುಗೋಲು ಕೊಡುವಂತೆ ಆ ಕುಲುಮೆಯವನಿಗೆ ಕೇಳುತ್ತಾನೆ. ಆ ಮನುಷ್ಯನು ತುಂಬ ಸರಳ ಮತ್ತು ಮುಗ್ಧನಾಗಿದ್ದರಿಂದ ಆ ಚಿನ್ನದ ಪ್ರಯೋಜನವನ್ನು ಪಡೆಯಲಿಲ್ಲ. ಆದರೆ ಕುಲುಮೆಯವನು ಸಾಕಷ್ಟು ಬುದ್ಧಿವಂತ ಮನುಷ್ಯನಾಗಿದ್ದ. ಅದೇ ರೀತಿ ಕುಡುಗೋಲನ್ನು ಕಬ್ಬಿಣದಿಂದ ಮಾಡಿ, ಈ ನಿನ್ನ ಕಬ್ಬಿಣದ ಕುಡುಗೋಲು ಚಿನ್ನವಾದ ಸ್ಥಳದ ಬಗ್ಗೆ ಮಾಹಿತಿ ಕೊಡು ಎಂದು ಕೇಳುತ್ತಾನೆ. ನಂತರ ಕುಲುಮೆಯವನು ಮತ್ತು ಆ ಮನುಷ್ಯ ಆ ಸ್ಥಳಕ್ಕೆ ಹೋಗಿ ಹುಡುಕಿದಾಗ ಕಬ್ಬಿಣದ ಕುಡುಗೋಲು ಚಿನ್ನವಾದ ಸ್ಥಳದಲ್ಲಿ ಬಹಳ ಹುಡುಕಾಟದ ನಂತರ ಅಂತಿಮವಾಗಿ ಒಂದು ವಿಷಯವನ್ನು ಕಂಡುಕೊಳ್ಳುತ್ತಾರೆ. ಅದು ಬೇರೆ ಏನೂ ಅಲ್ಲ, ಅದು ಒಂದು ಸಣ್ಣ ಕಲ್ಲು. ಅವನು ಆ ಕಲ್ಲನ್ನು ತನ್ನೊಂದಿಗೆ ತರುತ್ತಾನೆ. ಯಾವುದೇ ಕಬ್ಬಿಣದ ವಸ್ತುವನ್ನು ಮುಟ್ಟಿದ ತಕ್ಷಣ ಚಿನ್ನವಾಗಿ ಪರಿವರ್ತಿಸುವುದು ಆ ಕಲ್ಲಿನ ಗುಣವಾಗಿತ್ತು. ಆಗ ಕುಲುಮೆಯವನಿಗೆ ಆ ವಿಷಯ ತಿಳಿಯುತ್ತದೆ. ನಿಧಾನವಾಗಿ ತನ್ನಲ್ಲಿದ್ದ ಕಬ್ಬಿಣದ ವಸ್ತುವನ್ನು ಚಿನ್ನವನ್ನಾಗಿ ಮಾಡತೊಡಗಿದ. ಇದರೊಂದಿಗೆ ಕುಲುಮೆಯವನ ಜೀವನವೇ ಬದಲಾಗುತ್ತದೆ. ನಂತರ ಅವನು ಲೇವಾದೇವಿಗಾರನಾಗುತ್ತಾನೆ. ಮುಂದೆ ಆತನಿಗೆ ಹಣದ ಕೊರತೆ ನೀಗುತ್ತದೆ. ಕುಲುಮೆಯವನಿಗೆ ಒಬ್ಬ ಮಗಳಿರುತ್ತಾಳೆ. ಕಾಲಾನಂತರದಲ್ಲಿ ಅವಳು ಪ್ರಾಯಕ್ಕೆ ಬರುತ್ತಾಳೆ ಮತ್ತು ಕುಲುಮೆಯವನು ತನ್ನ ಮಗಳ ಮದುವೆಯನ್ನು ಬುರ್ಹಾನ್ಪುರದಲ್ಲಿ ನಿಶ್ಚಯಿಸುತ್ತಾನೆ. ಹಾಗೆ ಮಗಳನ್ನು ಬುರ್ಹಾನ್ಪುರದ ರಾಜಕುಮಾರನೊಂದಿಗೆ ಮದುವೆ ಮಾಡುತ್ತಾನೆ. ಆದರೆ ಕುಲುಮೆಯವನು ತನ್ನ ಮಗಳಿಗೆ ಮದುವೆಯಲ್ಲಿ ವರದಕ್ಷಿಣೆಯಾಗಿ ಕೇವಲ ಪಾರಸ್ ಕಲ್ಲನ್ನು ಕೊಡುತ್ತಾನೆ. ಅದು ಬಿಟ್ಟರೆ ಬೇರೆ ಏನನ್ನು ಕೊಡುವುದಿಲ್ಲ. ಇದರಿಂದ ರಾಜಕುಮಾರನಿಗೆ ತುಂಬ ಕೋಪ ಬಂತು. ಕುಲುಮೆಯವನು ಬಹಳ ಶ್ರೀಮಂತನೆಂದು ಅವನು ಭಾವಿಸಿದ್ದನು. ಆದರೆ ಹೊರಡುವ ಸಮಯದಲ್ಲಿ ತನ್ನ ಮಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಬಂಗಾರವನ್ನು ನೀಡುತ್ತಾನೆ ಎಂದುಕೊಂಡಿದ್ದನು. ಆದರೆ ಅವನು ಒಂದು ಚಿನ್ನದ ಸರವನ್ನು ನೀಡಲಿಲ್ಲ. ಹೀಗೆ ಮುಂದೆ ದಾರಿಯಲ್ಲಿ ವಧುವಿನ ಪಲ್ಲಕ್ಕಿಯು ನರ್ಮದಾ ನದಿಯ ದಡದಲ್ಲಿ ಒಂದು ಸ್ಥಳದಲ್ಲಿ ನಿಂತಾಗ ಆ ರಾಜಕುಮಾರನು ವಧುವಿನ ಪಲ್ಲಕ್ಕಿಯ ಮುಸುಕನ್ನು ತೆಗೆದು ಹಾಕಿದನು ಮತ್ತು ನಿಮ್ಮ ತಂದೆ ನಿನಗೆ ಒಂದು ಚಿನ್ನದ ಆಹಾರವನ್ನು ಸಹ ನೀಡಿಲ್ಲ ಎಂದು ವಧುವಿಗೆ ಅಂಗಿಸತೊಡಗುತ್ತಾನೆ. ಬಡವರ ಮನೆಯಲ್ಲಿ ಮದುವೆ ಮಾಡಿದ ಹಾಗೆ ಎಂದು. ಇದನ್ನು ನೋಡಿದ ಕುಲುಮೆಯವನ ಮಗಳು ಅವಳ ಹತ್ತಿರವಿದ್ದ ಪಾರಸ್ ಕಲ್ಲನ್ನು ತೆಗೆದು ತನ್ನ ಪತಿಗೆ ಕೊಡುತ್ತಾಳೆ ಮತ್ತು ಅದು ನಿನಗಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಹಣದ ಕೊರತೆಯನ್ನು ನೀಗಿಸುತ್ತದೆ ಎಂದು ಪತಿಗೆ ಹೇಳುತ್ತಾಳೆ. ಆದರೆ ಅವನ ಹೆಂಡತಿಯ ಕೈಯಿಂದ ಕಲ್ಲನ್ನು ತೆಗೆದುಕೊಂಡು
ತಿಳಿದುಕೊಂಡ ಆ ರಾಜಕುಮಾರನಿಗೆ ಕೋಪ ನೆತ್ತಿಗೆ ಏರುತ್ತದೆ. ಅವನು ಹೇಳುತ್ತಾನೆ, ನನ್ನ ಬಳಿಯೂ ಇದೇ ತರಹದ ಹಲವಾರು ಕಲ್ಲುಗಳಿವೆ ಎಂದು. ಅದರ ಮಹತ್ವ ಅರಿಯದ ರಾಜಕುಮಾರ ಆ ಕಲ್ಲನ್ನು ನೋಡಿ ಕೋಪದಿಂದ ಕುರುಡನಾಗುತ್ತಾನೆ. ಅವನು ಆ ಚಮತ್ಕಾರಿ ಕಲ್ಲನ್ನು ಬಹಳ ಬಲದಿಂದ ಎಸೆಯುತ್ತಾನೆ. ಆ ಕಲ್ಲು ನರ್ಮದಾ ನದಿಗೆ ಬೀಳುತ್ತದೆ. ಕುಲುಮೆಯವನ ಮಗಳು ಇದನ್ನು ನೋಡಿ ತುಂಬ ದುಃಖಿತಳಾಗುತ್ತಾಳೆ ಮತ್ತು ಅವಳು ಅಳುತ್ತಾ ಹೇಳಿದಳು, ಓ ರಾಮ್, ನೀನು ಏನು ಮಾಡಿದೆ? ಅದು ಸಾಮಾನ್ಯ ಕಲ್ಲು ಅಲ್ಲ, ಅದು ಪಾರಸ್ ಕಲ್ಲು, ಕಬ್ಬಿಣವನ್ನು ಚಿನ್ನವಾಗಿ ಪರಿವರ್ತಿಸುತ್ತದೆ ಎನ್ನುತ್ತಾಳೆ. ಸತ್ಯ ತಿಳಿದ ರಾಜಕುಮಾರ ಬಹಳ ಪಶ್ಚಾತ್ತಾಪ ಪಡುತ್ತಾನೆ. ಆದರೆ ಈಗ ಏನು ಮಾಡುವುದು? ಬೆಲೆ ಕಟ್ಟಲಾಗದ ಪಾರಸ್ ಕಲ್ಲು ನರ್ಮದೆಯ ಆಳದಲ್ಲಿ ವಿಲೀನವಾಗಿರುತ್ತದೆ. ಅವನು ತನ್ನ ಸೈನಿಕರೊಂದಿಗೆ ನರ್ಮದಾ ನದಿಯನ್ನು ಹುಡುಕಿಸುತ್ತಾನೆ, ಆದರೆ ಆ ಕಲ್ಲು ಸಿಗಲಿಲ್ಲ. ಮುಂದಿನ ಕಥೆ ವೀಕ್ಷಕರೇ, WSG ಹೋಮ್ಸ್ ಅವರ ಪುಸ್ತಕದ ದಿ ಐಲ್ಯಾಂಡ್ಸ್ ಆಫ್ ಅನ್ನೋನ್ ಇಂಡಿಯಾದಲ್ಲಿ ಬರೆದಿರುವಂತೆ ಪಾರಸ್ ಕಲ್ಲು ನರ್ಮದಾ ನದಿಯ ಆಸುಪಾಸಿನ ಪ್ರದೇಶ ಮತ್ತು ಸುತ್ತಮುತ್ತಲಿನಲ್ಲಿ ಇಂದಿಗೂ ಇದೆ ಎಂದು ಹೇಳಲಾಗುತ್ತದೆ. ಪಾರಸ್ ಕಲ್ಲಿಗೆ ಸಂಬಂಧಿಸಿದ ಮೂರನೇ ಕತೆ ಹೀಗಿದೆ ವೀಕ್ಷಕರೇ. ದುರ್ಗಾ ಪಿಂಡಾರಿ ಎಂಬ ವೀರಯೋಧ ಇದ್ದನು. ನರ್ಮದಾ ನದಿಯ ದಡದಲ್ಲಿ ಯುದ್ಧ ನಡೆಯುತ್ತಿತ್ತು. ಆ ಯುದ್ಧದ ಸಮಯದಲ್ಲಿ ಅವನ ಕತ್ತಿಯು ಇದ್ದಕ್ಕಿದ್ದಂತೆ ಶತ್ರುಗಳ ರಕ್ತದಲ್ಲಿ ತೊಯ್ದು ಚಿನ್ನವಾಯಿತು. ಅವರು ಈ ಕತ್ತಿಯನ್ನು ಆಭರಣ ವ್ಯಾಪಾರಿ ನಿರ್ಮಲ್ ಭಂಡಾರಿಗೆ ತೋರಿಸಿದರು ಮತ್ತು ಆಭರಣ ವ್ಯಾಪಾರಿ ಈ ಚಿನ್ನದ ಕತ್ತಿಯನ್ನು ನೋಡಿ, ಅಂತಹ ಶುದ್ಧ ಚಿನ್ನವು ಅಪೂರ್ವವಾಗಿ ಕಂಡುಬರುತ್ತದೆ ಎಂದು ದುರ್ಗಾ ಪಿಂಡಾರಿಗೆ ಹೇಳಿದನು. ನಾನಂತೂ ನನ್ನ ಜೀವನದಲ್ಲಿ ಹಿಂದೆಂದೂ ಅಂತಹ ಶುದ್ಧ ಚಿನ್ನವನ್ನು ನೋಡಿರಲಿಲ್ಲ. ಇದು ಯಾವುದೋ ಚಮತ್ಕಾರಿ ಕಲ್ಲಿಗೆ ತಗುಲಿರಬೇಕು, ಆಗ ಅದು ಚಿನ್ನವಾಗಿ ಮಾರ್ಪಟ್ಟಿದೆ ಎಂದಾಗ ದುರ್ಗಾ ಪಿಂಡಾರಿಗೆ ಪ್ರಜ್ಞೆ ತಪ್ಪಿದಂತಾಗುತ್ತದೆ. ಅವನು ತನ್ನ ಸಂಪೂರ್ಣ 2500 ಅಶ್ವಾರೋಹಿಗಳೊಂದಿಗೆ ನರ್ಮದಾ ನದಿಯನ್ನು ಪ್ರವೇಶಿಸಿ ನದಿಯ ಪ್ರತಿಯೊಂದು ಭಾಗವನ್ನು ಸಂಪೂರ್ಣವಾಗಿ ಅನ್ವೇಷಿಸುತ್ತಾನೆ. ಆದರೆ ಅವನಿಗೆ ಆ ಚಮತ್ಕಾರಿ ಕಲ್ಲು ಎಷ್ಟು ಪ್ರಯತ್ನಪಟ್ಟರೂ ಸಿಗಲಿಲ್ಲ. ಆಗ ಅವರೆಲ್ಲರೂ ಬರಿಗೈಯಲ್ಲಿ ಹಿಂತಿರುಗಿದರು. ಆ ಕಲ್ಲು ಈಗಲೂ ನರ್ಮದಾ ಕಣಿವೆಯಲ್ಲಿ ಎಲ್ಲೋ ಇದೆ ಎಂದು ಇಂದಿಗೂ ಜನ ನಂಬಿದ್ದಾರೆ. ಇದಲ್ಲದೆ ವೀಕ್ಷಕರೇ, ಪಾರಸ್ ಶಿಲೆಯ ಸಂಬಂಧಿಸಿದ ನಾಲ್ಕನೆಯ ಕತೆ ಮೊಘಲರ ಕಾಲದಲ್ಲಿ ಕಂಡುಬರುತ್ತದೆ. ಜಹಂಗೀರ್ ನಾಮದಲ್ಲಿ ಜಹಂಗೀರ್ ತನ್ನ ತಂದೆ ಅಂದರೆ ಅಕ್ಬರ್ ಕಾಡವರ್ ಎಂಬ ಭಯಾನಕ ಆನೆಯನ್ನು ಹೊಂದಿದ್ದನೆಂದು ಬರೆಯುತ್ತಾನೆ. ಯುದ್ಧದ ಸಮಯದಲ್ಲಿ ಶತ್ರುಗಳ ಸೈನ್ಯ ಅದನ್ನು ನೋಡಿ ಭಯಭೀತರಾಗಿದ್ದರು. ಸಾಮಾನ್ಯವಾಗಿ ಆ ಆನೆಯನ್ನು ನಿಯಂತ್ರಣದಲ್ಲಿಡಲು ಅದರ ಕಾಲುಗಳಿಗೆ ದಪ್ಪ ಕಬ್ಬಿಣದ ಸರಪಳಿಗಳನ್ನು ಕಟ್ಟಲಾಗಿತ್ತು. ಒಮ್ಮೆ ಅಕ್ಬರ್ ಬುರ್ಹಾನ್ಪುರದ ಮೇಲೆ ದಾಳಿ ಮಾಡಿದಾಗ ಅಕ್ಬರನ ಸೈನ್ಯವು ನರ್ಮದಾ ನದಿಯನ್ನು ದಾಟುತ್ತಿದ್ದಾಗ ಮತ್ತು ಆ ಸಮಯದಲ್ಲಿ ಆ ಆನೆಯು ನರ್ಮದಾ ನದಿಯನ್ನು ದಾಟಿ ನೀರಿನಿಂದ ಹೊರಬಂದಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ಏಕೆಂದರೆ ಆನೆಯ ಕಾಲಿಗೆ ಕಟ್ಟಿದ ಕಬ್ಬಿಣದ ಸರಪಳಿಯು ಚಿನ್ನವಾಗಿತ್ತು. ಇದನ್ನು ನೋಡಿದ ಅಕ್ಬರನಿಗೆ ಈ ಸರಪಳಿಯು ಚಮತ್ಕಾರಿ ಕಲ್ಲಿಗೆ ಬಡಿದಿದೆ ಎಂದು ಅರ್ಥವಾಗಿತ್ತು. ಅಕ್ಬರ್ ನರ್ಮದಾ ನದಿಯ ಸಂಪೂರ್ಣ ದಡವನ್ನು ವಶಪಡಿಸಿಕೊಂಡು ಇಡೀ ಸೈನ್ಯವು ಒಟ್ಟಾಗಿ ನರ್ಮದಾ ನದಿಯ ಒಂದು ಭಾಗವನ್ನು ಬಿಡದೆ ಹುಡುಕಿದರು. ಆದರೆ ಆ ಕಲ್ಲು ಎಲ್ಲಿಯೂ ಕಂಡುಬರುವುದಿಲ್ಲ. ಇನ್ನು ಐದನೇ ಕಥೆಯು ಪಾರಸ್ ಕಲ್ಲಿನ ಬಗ್ಗೆ ಮುಂಚೂಣಿಗೆ ಬರುತ್ತದೆ. ಕರೌಲಿ ಜಿಲ್ಲೆಯ ಸಮೀಪದಲ್ಲಿರುವ ಜೀವನಗರದ ಸಾಗರದಲ್ಲಿರುವ ಆ ಕಲ್ಲು ಇತಿಹಾಸಕಾರ ವೇಣುಗೋಪಾಲ್ ಶರ್ಮರ ಪ್ರಕಾರ ರಾಜ ತೇಮನ್ಲಾಲ್ ರಾಜ್ಯದಲ್ಲಿ ಮಡಕಿ ದಾಸ್ ಎಂಬಾತ ರಾಜನಿಗೆ ಒಂದು ಕಲ್ಲನ್ನು ನೀಡುತ್ತಾನೆ. ಅವನು ಆ ಕಲ್ಲನ್ನು ಅರಮನೆಯ ನಿರ್ಮಾಣಕ್ಕಾಗಿ ಆ ರಾಜನಿಗೆ ನೀಡುತ್ತಾನೆ. ಆ ರಾಜ ತನ್ನ ಅರಮನೆಯನ್ನು ಕಟ್ಟಿದ ನಂತರ ಆ ಕಲ್ಲನ್ನು ತನ್ನ ರಾಜ ಪುರೋಹಿತನಿಗೆ ಕೊಡುತ್ತಾನೆ. ಆದರೆ ರಾಜ ಪುರೋಹಿತ ಆ ಕಲ್ಲಿನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳದೆ ರಾಜನ ಮೇಲೆ ಕೋಪಗೊಂಡು ಕೋಪದಿಂದ ರಾಜಪುರೋಹಿತನು ಆ ಕಲ್ಲನ್ನು ಸಾಗರಕ್ಕೆ ಎಸೆಯುತ್ತಾನೆ ಎಂದು ಹೇಳಲಾಗುತ್ತದೆ. ಈಗಲೂ ಆ ಕಲ್ಲು ಸಾಗರದಲ್ಲೇ ಇದೆ ಎಂದು ಜನರ ನಂಬಿಕೆಯಾಗಿದೆ. ಇಂತಹ ಊಹಾಪೋಹಗಳು, ನಿಗೂಢತೆಗಳು, ಕಳೆ ಬರಹದ ಕಥೆಗಳು, ಮೂಢನಂಬಿಕೆಗಳು ಅನಾದಿ ಕಾಲದಿಂದಲೂ ಏನೇ ಇದ್ದರೂ ವೀಕ್ಷಕರೇ, ಈಗಲೂ ಪ್ರತಿಯೊಬ್ಬರೂ ಚಿನ್ನದ ಕನಸು ಕಾಣುತ್ತಾರೆ. ಆದರೆ ಎಲ್ಲರೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಕೆಲವರಷ್ಟೇ ಶ್ರೀಮಂತರಾಗಲು ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಸಾಧ್ಯವಾಗುತ್ತದೆ. ಇನ್ನು ಕೆಲವರು ಈ ರೀತಿಯ ಪವಾಡವನ್ನು ನಿರೀಕ್ಷಿಸುತ್ತಾರೆ. ಅದು ಕೆಲವರಿಗಷ್ಟೇ ಇದ್ದಕ್ಕಿದ್ದಂತೆ ಪವಾಡ ಸಂಭವಿಸುತ್ತದೆ. ಆಗ ಅವರು ಶ್ರೀಮಂತರಾಗುತ್ತಾರೆ. ಆದರೆ ಈ ರೀತಿಯ ಚಮತ್ಕಾರ ಕಲ್ಲಿನ ವಾಸ್ತವ ಏನೆಂದು ನನಗೂ ತಿಳಿದಿಲ್ಲ, ನಿಮಗೂ ಕೂಡ ತಿಳಿದಿಲ್ಲ ವೀಕ್ಷಕರೇ. ಆದರೆ ಕಠಿಣ ಪರಿಶ್ರಮದಿಂದ ಯಾವುದೇ ಶಾರ್ಟ್ಕಟ್ ಬಯಸದೆ ಪ್ರತಿಯೊಬ್ಬರೂ ಶ್ರೀಮಂತರಾಗಬಹುದು ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು. ಶುಭವಾಗಲಿ ವೀಕ್ಷಕರೇ.